ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ಕುಟುಂಬಸ್ಥರು, ಆಪ್ತರು ಮತ್ತು ಎಲ್ಲ ರಾಜಕೀಯ ಗಣ್ಯರು ಕೂಡ ಆಗಮಿಸಿ, ಅದು ಕೂಡ ನೋಡಿ ಕುಟುಂಬ ಸಮೇತರಾಗಿ ಆಗಮಿಸಿ ಅಂತಿಮ ದರ್ಶನ ಪಡೆದುಕೊಳ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಆ ಮೂಲಕ ಚೆನ್ನಮ್ಮ ಅವರ ಜೊತೆಗಿನ ಒಡನಾಟವನ್ನು ಕೆಲವರು ನೆನಪು ಮಾಡ್ಕೊಳ್ತಿದ್ದಾರೆ. ರಾಜಕೀಯವಾಗಿ ಅವರು ಅತಿ ಹೆಚ್ಚು ಗುರುತಿಸ್ಕೊಳ್ಳದೇ ಇದ್ರೂ ಕೂಡ ದೇವೇಗೌಡರ ಹಿಂದೆ ನಿಂತ್ಕೊಂಡಿದ್ದು ಯಾವ ಶಕ್ತಿ ಅಂದರೆ ಅದು ಚೆನ್ನಮ್ಮ ಅವರು ಮಾತ್ರ ಅಂತ ಹೇಳ್ತಾ ಇದ್ರಲ್ಲ ರಾಮುಲು ಅವರು. ಅವ್ರನ್ನ ಶಾಸಕರಾಗಿ ನೋಡಿದ್ದಾರೆ, ದೇಶದ ಪ್ರಧಾನಮಂತ್ರಿಗಳಾಗಿ ನೋಡಿದ್ದಾರೆ, ಎಲ್ಲ ಏಳು ಬೀಳು ಸೋಲು ಗೆಲುವಲ್ಲೂ ಕೂಡ ಅವರು ಜೊತೆಯಾಗಿ ನಿಂತವರು ಚೆನ್ನಮ್ಮ ಅವರು ಅಂತ. ಅದ್ರ ಜೊತೆಗೆ ಈ ಕಾರ್ಯಕರ್ತರು ಬೆಂಬಲಿಗರು ಮಾತನಾಡ್ತಾ ಇರುವ ರೀತಿ ನೋಡಿದ್ರೆ ನಾವು ಯಾವಾಗಲೇ ಮನೆಗೆ ಹೋದರೂ ಕೂಡ ಬರೀ ನಿಮಗೆ ಗಣ್ಯರು ಮಾತ್ರ ಬಂದಾಗ ವೆಲ್ಕಮ್ ಇರ್ತಾ ಇರಲಿಲ್ಲ, ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಅಷ್ಟು ಗೌರವ ಕೊಡ್ತಾ ಇದ್ರು ಚೆನ್ನಮ್ಮ ಅವರು ಅಂತ. ಸೊ ಮನೆಗೆ ಹೋದವರಿಗೆ ಅತಿಥಿ ಸತ್ಕಾರ ಮಾಡೋ ರೀತಿ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಚೆನ್ನಮ್ಮ ಅವರನ್ನು ಇವತ್ತು ಜನ ನೆನಪು ಮಾಡ್ಕೊಳ್ತಿದ್ದಾರೆ ಅಂತ. ರಾಜಕೀಯವಾಗಿ ಅತಿ ದೊಡ್ಡ ಸ್ಥಾನಮಾನ ಇಲ್ಲದಿದ್ರೂ ಕೂಡ ಸಮಾಜ ಸೇವೆಯಲ್ಲಿ ಚೆನ್ನಮ್ಮ ಅವರು ಗುರುತಿಸ್ಕೊಂಡಿದ್ರು, ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಜನರಿಗೆ ಬಹಳ ಹತ್ತಿರರಾದವರು ಚೆನ್ನಮ್ಮ ಅವರು. ದೊಡ್ಡಗೌಡರ ಕುಟುಂಬಕ್ಕೆ ಮಾತ್ರ ಶಕ್ತಿಯಲ್ಲ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರಲ್ಲೂ ಕೂಡ ಅವರ ಜೊತೆಯಾಗಿ ಹೆಜ್ಜೆ ಹಾಕಿದ್ದು ಕೂಡ ಆ ಕೀರ್ತಿ ಸಲ್ಲಬೇಕಾಗಿರೋದು ಚೆನ್ನಮ್ಮ ಅವರಿಗೆ ಅಂತ. ಹಾಗಾಗಿ ಅಲ್ವಾ ದೇವೇಗೌಡರು ಇವತ್ತು ಅಷ್ಟೊಂದು ಭಾವುಕರಾಗ್ತಾ ಇರೋದು. ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ವಿಚಾರದಲ್ಲೂ ಕೂಡ ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇದ್ದಂಥ ಅತಿ ದೊಡ್ಡ ಶಕ್ತಿ ಇವತ್ತು ಜೊತೆಗಿಲ್ಲ ಅನ್ನುವಂಥ ನೋವಿದೆಯಲ್ಲ, ದೇವೇಗೌಡರಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಸೊ ಹೇಗೆ ಈ ನೋವನ್ನು ಅರಗಿಸ್ಕೊಳ್ತಾರೆ ಅಂತ ಕೆಲವರು ನೆನಪು ಮಾಡ್ಕೊಳ್ತಾ ಇದ್ರು. ದೇವೇಗೌಡರನ್ನ ಬಹಳ ಹತ್ತಿರದಿಂದ ನೋಡಿದವರು, ಇವರಿಬ್ಬರ ಬಾಂಡಿಂಗ್ ಇರಬಹುದು, ಅವರ ಸಂಬಂಧ, ದಾಂಪತ್ಯ ಜೀವನ ಎಲ್ಲವನ್ನ ಕೂಡ ಗಮನಿಸಿದಾಗ ಅದು ಬಹುತೇಕರಿಗೆ ಮಾರ್ಗದರ್ಶನ ಮತ್ತು ಮಾದರಿ ಕೂಡ ಆಗುತ್ತೆ ಅಂತ. ಇತ್ತೀಚಿನ ಜೀವನ ಶೈಲಿ ನೋಡ್ಬಿಟ್ರೆ ನೀವು 1 ವರ್ಷ 2 ವರ್ಷಕ್ಕೆ ದಾಂಪತ್ಯ ಜೀವನ ಮುರಿದು ಬೀಳೋದು, ಸಾಕು ಅನ್ನಿಸ್ಬಿಡೋದು, ಇಂಥ ವಿಚಾರಗಳನ್ನು ಗಮನಿಸಿದಾಗ ಈ ದಾಂಪತ್ಯ ಜೀವನ ಅಂಥವರಿಗೆ ಮಾದರಿ ಆಗಬೇಕು ಅಂತ. ಎಷ್ಟೇ ವರ್ಷಗಳಾದರೂ ಕೂಡ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಮಾತ್ರ ಕಡಿಮೆ ಆಗಲಿಲ್ಲ ನೋಡಿ. ಕೊನೆ ಕ್ಷಣದ ತನಕ ಕೂಡ, ತಮ್ಮ ಉಸಿರಿರೋ ತನಕ ಕೂಡ ಅಷ್ಟರ ಮಟ್ಟಿಗೆ ಒಬ್ಬರೊಬ್ಬರನ್ನ ಅರ್ಥ ಮಾಡಿಕೊಂಡು ಜೊತೆಯಾಗಿ ಹೆಜ್ಜೆ ಹಾಕಿರುವಂಥ ದಿನಗಳು ಎಲ್ಲವೂ ಕೂಡ ಇವತ್ತು ದೇವೇಗೌಡರಿಗೆ ನೆನಪಾಗ್ತಾ ಇರುತ್ತೆ ಅಂತ. ನಿನ್ನೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅಂತ ವೈದ್ಯರು ಹೇಳಿದ ತಕ್ಷಣ ದೇವೇಗೌಡರು ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಆಸ್ಪತ್ರೆಗೆ ದೌಡಾಯಿಸಿದ್ರಂತೆ. ಬಹಳ ಹತ್ತಿರದವರು ಮಾತನಾಡಿದ ವಿಚಾರ ಹೇಳ್ತಾ ಇದ್ದೀನಿ ನಾನು. ಅವ್ರನ್ನ ನೋಡೋದಕ್ಕೆ ಓಡೋಡಿ ಬಂದಾಗಲೇ ಅವ್ರಿಗೆ ಅರಿಶಿನ, ಕುಂಕುಮ, ಹೂವು ಮೂಡಿಸ್ತಾರಂತೆ. ಅದಾದ ಬಳಿಕನೇ ಅವರು ಮುತ್ತೈದೆಯಾಗಿ ಸಾವನ್ನಪ್ಪಿದ್ರು ಅನ್ನುವಂಥ ವಿಚಾರವನ್ನ ಬಹಳ ಹತ್ತಿರದಿಂದ ನೋಡಿದವರು ಹೇಳ್ತಾ ಇದ್ರು. ಗಂಡನಿಂದ ಮುತ್ತೈದೆ ಭಾಗ್ಯ ಅಂದ್ರೆ ಅರಿಶಿನ, ಕುಂಕುಮ, ಹೂ ಮುಡಿಸ್ಕೊಂಡು ಕೊನೆ ಉಸಿರೆಳೆಯೋದಿದೆಯಲ್ಲ, ಅದೆಷ್ಟು ಜನಕ್ಕೆ ಈ ಭಾಗ್ಯ ಸಿಗುತ್ತೆ ಅಂತ ಹೆಣ್ಣು ಮಕ್ಕಳು ಮಾತನಾಡ್ತಾರೆ. ಇದೊಂದು ರೀತಿ ಭಾಗ್ಯ ಅಂತ. ಆದರೆ ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಜೊತೆಯಾಗಿರಬೇಕಾದಂಥ ಧರ್ಮಪತ್ನಿ ಇಲ್ಲದೆ ಆ ನೋವು ಅವ್ರನ್ನ ಪ್ರತಿ ಕ್ಷಣ, ಪ್ರತಿ ನಿಮಿಷ ಕಾಡ್ತಾ ಇರುತ್ತೆ. ಬಟ್ ವಾಸ್ತವ ಅರಗಿಸ್ಕೊಳ್ಳಲೇಬೇಕು, ಧೈರ್ಯ ತಗೊಂಡು ಮುಂದೆ ಹೋಗಲೇಬೇಕು, ಇದು ಜೀವನ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೇಬೇಕು ಅಂತ. ಸೊ ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಆಗುತ್ತೆ. ತೆರೆದ ವಾಹನದಲ್ಲಿ ಹೂಗಳಿಂದ ಅಲಂಕಾರ ಆಗಿರುವಂಥ ವಾಹನ ನಾವು ಗಮನಿಸ್ತಾ ಇದ್ವಿ. ಆ ವಾಹನದ ಮೂಲಕ ಅವರ ಅಂತಿಮ ಯಾತ್ರೆ ಪ್ರಾರಂಭ ಆಗುತ್ತೆ. ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ಯುವ ಪ್ರಕ್ರಿಯೆ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಸೊ ಹುಟ್ಟೂರು ಆಗಿರೋದ್ರಿಂದ ಸಂಬಂಧ, ಬಾಂಧವ್ಯ ಹುಟ್ಟೂರಿನ ಜೊತೆಗೆ ಅಪಾರ ಕಾಲದಿಂದ ಕೂಡ ಇರೋದ್ರಿಂದ, ಅಲ್ಲಿನ ಜನರ ಜೊತೆಗೂ ಕೂಡ ಒಡನಾಟ, ಸಂಬಂಧ ಇರೋದ್ರಿಂದ ದಾರಿ ಉದ್ದಕ್ಕೂ ಕೂಡ ಸಾರ್ವಜನಿಕರು ಇವತ್ತು ಅಂತಿಮ ದರ್ಶನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಕೆಲವೊಂದಷ್ಟು ಕಡೆ ಅಂತಿಮ ಯಾತ್ರೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಸಾರ್ವಜನಿಕರ ದರ್ಶನಕ್ಕೂ ಕೂಡ ವ್ಯವಸ್ಥೆ ಆಗಿರುತ್ತೆ. ಅದಾದ ಬಳಿಕ ರೇವಣ್ಣ ಅವರ ನಿವಾಸದಲ್ಲಿ ನಾಳೆ ಬೆಳಿಗ್ಗೆ ಸಾರ್ವಜನಿಕರಿಗೆ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಹುಟ್ಟೂರಾಗಿರೋದ್ರಿಂದ. ಅದಾದ ಬಳಿಕ ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ನಾಳೆ 4:15 ಅಂತ ಹೇಳಲಾಗ್ತಾ ಇದೆ. ಸೊ ಅಷ್ಟೊತ್ತಿಗೆ ಅವರ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ರೇವಣ್ಣ ಅವರ ಜಮೀನಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ.